ಹಾಯ್ ಫ್ರೆಂಡ್ಸ್, ನನ್ನ ಮತ್ತೊಂದು ವಿಡಿಯೋಗೆ ವೆಲ್ಕಮ್. ಇವತ್ತು ಶನಿವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಥರ ಇತ್ತು ರೊಟೀನ್ ಅನ್ನೋದನ್ನು. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ತಣ್ಣೀರನ್ನ ಕುಡಿದು ಇವತ್ತು ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸಾಂಬಾರು ನಿಮಗೆ ಇಡ್ಲಿಗೆ ಮತ್ತು ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ. ಫಸ್ಟ್ ನಾನು ಇಲ್ಲಿ ನೈಟೇ ಇಡ್ಲಿಗೆ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಚಳಿಗಾಲದಲ್ಲಿ ಇಡ್ಲಿ ಉಬ್ಬೋದಿಲ್ಲ, ಓಕೆನಾ. ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಜಾಸ್ತಿ ಉಬ್ಬಿ ಬರೋಲ್ಲ ಅಂತಾರೆ. ಒಂದು ಟಿಪ್ಸ್ ಏನು ಗೊತ್ತಾ, ನೀವು ರುಬ್ತಿರಲ್ಲ, ರುಬ್ಬಿದ ಮೇಲೆ ನಿಮ್ಮ ಕೈ ಹಾಕಿ ತಿರುಗಿಸಿ, ಸೌಟು ಸ್ಪೂನ್ ಇದ್ರಲ್ಲಿ ತಿರುಗಿಸ್ಬೇಡಿ. ಆ ಹಿಟ್ಟನ್ನು ನೀವು ಕೈ ಹಾಕಿ ಒಂದು 2 ಮಿನಿಟ್ಸ್ ನೀಟಾಗಿ ಮಿಕ್ಸ್ನ ಮಾಡಿದರೆ ನಿಜವಾಗ್ಲೂ ಉಬ್ಬಿ ಬರುತ್ತೆ. ನೀವು ಎಷ್ಟೇ ಲೇಟಾಗಿ ರುಬ್ಬಿದ್ರೂ ಕೂಡ ನಿಮ್ಮ ಕೈನ ಹಾಕಿ ಮಿಕ್ಸ್ನ ಮಾಡಿದಾಗ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಇದಕ್ಕೆ ಸೋಡಾ ಗಿಡ ಏನೋ ಹಾಕೋ ನೆಸೆಸಿಟಿನೇ ಇರೋದಿಲ್ಲ. ಇವಾಗ ಸಾಂಬಾರಿಗೆ ನಾನಿಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ ಮತ್ತು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಳೆದು ಬೇಯಿಸೋದಕ್ಕೆ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳಿಬೇಕು. ಆ ಬೇಳೆ ಸ್ಮೆಲ್ ಬರಬಾರ್ದು ಅಂದರೆ ಒಂದು ನಿಮಿಷ ಚೆನ್ನಾಗಿ ಒಂದು 4ರಿಂದ 5 ಸಲ ನೀಟಾಗಿ ವಾಶ್ನ ಮಾಡಿಕೊಂಡು ಒಂದು 4 ಟೊಮೊಟೊನ ನಾನಿಲ್ಲಿ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು 5ರಿಂದ 6 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು 1 ಸ್ಪೂನ್ ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಮತ್ತು ಅರಿಶಿನ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಕಲಸ್ದಂಗೆ ಬೇಯುತ್ತೆ. ಇಡ್ಲಿಗೆ ಸೂಪರಾಗಿರುತ್ತೆ ಸಾಂಬಾರು ಮತ್ತು ರೈಸ್ಗೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು 3ರಿಂದ 4 ವಿಷಲ್ನ ಹಾಕಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಜಾಸ್ತಿ ನೀರು ಹಾಕಿದರೆ ಏನಾಗ್ಬಿಡುತ್ತೆ ಅಂದರೆ ತೀರಾ ಉಕ್ಕು ಬಿಡುತ್ತೆ. ಸೊ ಹಂಗಾಗಿ ಮೀಡಿಯಮಲ್ಲಿ ನೀರನ್ನ ಹಾಕ್ಕೊಳ್ಳಿ ಬೇಳೆನ ಬೇಯಿಸೋಕ್ಕಿಡ್ಬೇಕಾದ್ರೆ. ಇವಾಗ ಇದು ವಿಷಲ್ ಆಗೋಷ್ಟರಲ್ಲಿ ನಾನು ಇಡ್ಲಿಗೆ ಇಡ್ಲಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ನನಗೆ ಒಂದು ಒಬ್ಬೆ ಹಾಕಿದರೆ ಸಾಕು, ಬೆಳಗಿನ ಟಿಫನ್ಗೆ ನನಗೆ ಕರೆಕ್ಟ್ ಆಗುತ್ತೆ ಒಂದೊಬ್ಬೆ. ನಾನಿಲ್ಲಿ ಸೋಡಾನ ಯೂಸ್ ಮಾಡೋದಿಲ್ಲ ಇಡ್ಲಿಗೆ, ಏಕೆಂದರೆ ನಾನು ಹೇಳ್ದೆ ಅಲ್ವ, ಚೆನ್ನಾಗಿ ಉಬ್ಬಿ ಬಂದರೆ ಸೋಡಾದ ನೆಸೆಸಿಟಿ ಏನು ಇರೋದಿಲ್ಲ. ಇವಾಗ ಇದನ್ನು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇದು ಬೇಯೋಷ್ಟರಲ್ಲಿ ಮತ್ತೆ ಸಾಂಬಾರನ್ನ ರೆಡಿ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಶನಿವಾರ ಆಗಿರೋದ್ರಿಂದ ಫಸ್ಟ್ ಟಿಫನ್ ಮಾಡಿ ಆಮೇಲೆ ಬೇರೆ ಕೆಲಸನ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಬೆಳಗ್ಗೆ ಸ್ಕೂಲ್ ಬೇಗ ಇರೋದ್ರಿಂದ ಶನಿವಾರ ಫಸ್ಟ್ ಟಿಫನ್ನು. ಇವಾಗ ನಾನಿಲ್ಲಿ ಸಾಂಬಾರಿಗೆ ಬೂದ್ಗುಂಬಳನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಬೂದ್ಗುಂಬಳ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ನನ್ನ ಹತ್ರ ಇತ್ತು, ಅದಕ್ಕೆ ಅದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಬೂದ್ಗುಂಬಳದಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮ್ಗೆ ಏನಾದ್ರು ಸಿಕ್ಕಿದರೆ ಮಿಸ್ ಮಾಡಬೇಡಿ ಬೂದ್ಗುಂಬಳನ. ನಿಮಗೆ ನಾನ್ ವೆಜ್ಜಲ್ಲಿ ಏನು ಪ್ರೋಟೀನು, ಏನು ವಿಟಮಿನ್ಸ್ಗಳು ಸಿಗುತ್ತೆ ಅದೆಲ್ಲದು ಕೂಡ ಬೂದ್ಗುಂಬಳದಲ್ಲೂ ಕೂಡ ಸಿಗುತ್ತೆ. ಇವಾಗ ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ನೀರು ಹಾಕಿ ಫಸ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ಸಪ್ರೇಟಾಗಿ. ಇದನ್ನು ಬೇಳೆ ಜೊತೆ ಬೇಯೋದಕ್ಕೆ ಇಟ್ಕೋಬೇಡಿ, ಮತ್ತು ಒಗ್ಗರಣೆಯಲ್ಲೂ ಕೂಡ ಬೇಗ ಬೇಯೋದಿಲ್ಲ ಅದು. ಅದಕ್ಕೆ ಆಮೇಲೆ ನಾನಿಲ್ಲಿ ಚಿಯಾ ಸೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಒಮೆಗಾ 3 ಚೆನ್ನಾಗಿ ಸಿಗುತ್ತೆ ನಮಗೆ ಚಿಯಾ ಸೀಡ್ಸಲ್ಲಿ. ಸೊ ಫಸ್ಟು 1 ಅವರ್ ಇದ್ದಂಗೆ, ನೀವು ಕುಡಿಯೋದು 1 ಅವರ್ ಮುಂಚೆನೇ ಅದನ್ನು 1 ಸ್ಪೂನ್ನ ಒಂದು ಗ್ಲಾಸ್ ನೀರಿಗೆ ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡಿ. ಹಂಗೆ ಡೈರೆಕ್ಟಾಗಿ ಚಿಯಾ ಸೀಡ್ಸ್ನ ತೊಗೋಬಾರ್ದು. ರಾ ಚಿಯಾ ಸೀಡ್ಸ್ನ ತೊಗೋಬಾರ್ದು. ಅದನ್ನು ನೆನೆಸಿ ಅದು ಜೆಲ್ ಫಾರ್ಮಲ್ಲಿ ಕನ್ವರ್ಟ್ ಆದಮೇಲೆ ನಾವು ಅದನ್ನು ತೊಗೋಬೇಕು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನು ತೊಗೊಳ್ಳೋದ್ರಿಂದ ಏನು ಯೂಸಸ್ ಆಗುತ್ತೆ ನಮಗೆ ಅನ್ನೋದನ್ನು. ಇವಾಗ ಅದು 1 ಅವರ್ ನೆನೆಯೋದಕ್ಕೆ ಇಟ್ಬಿಟ್ಟು ಇವಾಗ ನಾನಿಲ್ಲಿ ಸಾಂಬಾರಿಗೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಅದಕ್ಕೆ ಒಂದು 6ರಿಂದ 7 ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ಒಂದು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣಗೆ ಹೆಚ್ಚಿದ್ದ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ನೀಟಾಗಿ ಫ್ರೈನ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ನಾನು ಇದಕ್ಕೆ ಇಂಗನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಇಂಗನ್ನ ಹಾಕೋತಾ ಇದ್ದೀನಿ. ಇಂಗನ್ನ ಹಾಕೋದ್ರಿಂದ ಅಸಿಡಿಟಿನೂ ಕಮ್ಮಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇಂಗನ್ನ ಹಾಕಿ 1 ನಿಮಿಷ ಫ್ರೈ ಮಾಡಿದ ಮೇಲೆ ಬೇಯಿಸಿಟ್ಕೊಂಡಿರೋ ಬೂದ್ಗುಂಬಳನ ಹಾಕ್ಕೊಂಡಿದ್ದೀನಿ. ಅದು ಮತ್ತು ಅದರ ನೀರು ಎರಡನ್ನೂ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ 4 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಮನೇಲಿ ಮಾಡಿರೋದಿಲ್ಲ ಅಂದರೆ MTR ಸಾಂಬಾರು ಪೌಡರ್ನು ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು 1-2 ಕುದಿಯೋದಕ್ಕೆ ಬಿಡಿ. ಏಕೆಂದರೆ ಬೂದ್ಗುಂಬಳ ಅದು ಇದನ್ನು ಇಟ್ಕೋಬೇಕು, ಮಸಾಲೆನ ಇಟ್ಕೋಬೇಕು. ಅದಾದಮೇಲೆ ಅರ್ಧ ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಯಿಸಿಟ್ಟಿದ್ದಂಥ
ಬೇಳೆ ಕೂಟೇನಿದೆ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನಿಮಗೆ ಇದೆ ಅದ ಯಾವ ಥರ ಬೇಕೋ ತೆಳುಗೆ ಬೇಕೋ ಸಾಂಬಾರು ಗಟ್ಟಿಗೆ ಬೇಕೋ ನೋಡಿಬಿಟ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ತೀರ ಗಟ್ಟಿ ಆದರೂ ಚೆನ್ನಾಗಲ್ಲ, ಯಾಕೆಂದರೆ ತಳ ಹಿಡ್ದು ಬಿಡುತ್ತೆ ಬೇಗ. ಬೇಳೆದು ಈ ಥರ ಕೂಟು ಅಥವಾ ಇದನ್ನು ಮಾಡಿದಾಗ ಸಾಂಬಾರನ್ನ ಮಾಡಿದಾಗ ಜಾಸ್ತಿ ಹೊತ್ತು ಸುಮ್ಮನೆ ಬೇಯೋದಕ್ಕೆ ಬಿಡಬಾರ್ದು, ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಒಂದು ಚೂರು ತಳ ಹಿಡಿದ್ರೂ ಅದ್ರ ನಿಜವಾದ ಫ್ಲೇವರ್ನೇ ಕಳ್ಕೊಬಿಡುತ್ತೆ ಸಾಂಬಾರು. ಸೊ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರ್ ಬೊಂಬಾಟಾಗಿರುತ್ತೆ. ನೀವೊಂದ್ಸಲ ರೆಸಿಪಿನ ಟ್ರೈ ಮಾಡಿ ಬೇಕಾದರೆ. ಇವಾಗ ಸಾಂಬಾರನ್ನ ಕುದಿಯೋದಕ್ಕಿಟ್ರೆ ಸಾಂಬಾರು ರೆಡಿ ಆಯಿತು. ನೋಡಿ ಯಾವ ಥರ ರೆಡಿಯಾಗಿದೆ ಅಂತ. ನೋಡೋದಕ್ಕೂ ಸೂಪರು, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಇಡ್ಲಿಗೆ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೆಳಗ್ಗೆ ನೀವು ಇಡ್ಲಿಗೆ ಮಾಡಿಕೊಂಡ್ರೆ ಮಧ್ಯಾಹ್ನ ನಿಮಗೆ ಊಟಕ್ಕೂ ಕೂಡ ಅದೇ ಸಾಂಬಾರು ಆಗುತ್ತೆ. ಇದ್ರ ಜೊತೆಗೆ ಬೇಕಾದರೆ ನೀವು ನೀರು ಚಟ್ನಿ ಕೂಡ ಮಾಡ್ಕೋಬೋದು ಇಡ್ಲಿಗೆ. ಎರಡು ಕಾಂಬಿನೇಷನಲ್ಲಿ ಚೆನ್ನಾಗಿರುತ್ತೆ. ಇವಾಗ ನಾನು ತೇಜು ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಈ ಥರ ಸಾಂಬಾರು ಹಾಕಿದಾಗ ಲಂಚ್ ಬಾಕ್ಸಿಗೆ ಒಂದು ಕವರಲ್ಲಿ ಕಟ್ಟಿ ಕಳಿಸಿ, ಕವರಲ್ಲಿ ಕಟ್ಬಿಟ್ಟು ಲಂಚ್ ಬಾಕ್ಸಿಗೆ ಇಟ್ಟರೆ ಸಾಂಬಾರು ಚೆಲ್ಲಿದ್ರೆ ಕವರ್ ಒಳಗಡೆ ಚೆಲ್ಲಿರುತ್ತೆ. ಮಕ್ಕಳು ಕೂಡ ನೀಟಾಗಿ ಕ್ಯಾರಿ ಮಾಡ್ಬೋದು. ತೇಜು ಸ್ಕೂಲಿಗೆ ರೆಡಿ ಆಗಿದ್ಲು. ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಕೊಟ್ಟು ಇನ್ನು ಒಳಗಡೆ ಕೆಲಸ ಮುಗೀತಲ್ವ, ದೋಸೆ ಮಾಡಿದಿನ ಡ್ರೆಸ್ಗಳನ್ನ ನೋಡೋದಕ್ಕಾಗಲ್ಲ, ಏನೋ ಅಂದ್ಕೋಬೇಡಿ. ಡ್ರೆಸ್ ಮ್ಯಾಚ್ ಇವಾಗ ದೇವಸ್ಥಾನದ ಹತ್ರ ಮನೆ ಹತ್ರ ಎಲ್ಲ ಅರಳಿ ಮರ ಇರೋದ್ರಿಂದ ಮನೆ ಹತ್ರ ದೇವಸ್ಥಾನದ್ದು ಅದು ತುಂಬಾ ಎಲೆ ಉದುರುತ್ತೆ. ನೈಟ್ ಗುಡಿಸಿದ್ರೆ ಮತ್ತೆ ಬೆಳಗ್ಗೆ ಅಷ್ಟರಲ್ಲೂ ಉದುರಿರುತ್ತೆ. ಅದನ್ನು ಶನಿವಾರದೊತ್ತು ಗುಡಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಸೊ ಹಂಗಾಗಿ ಫಸ್ಟು ತೇಜಂಗೆ ಕಳಿಸ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ. ತುಂಬಾ ಚಳಿ ಇವಾಗ. ಎಷ್ಟು ಚಳಿ ಆಗುತ್ತೆ ಅಂದರೆ ಒಳಗಿದ್ರೂ ಶೀಟ್ ಮನೆ ಆಗಿರೋದ್ರಿಂದ ಒಳಗೂ ಚಳಿ, ಆಚೆಗೆ ಹೋದರೆ ಇನ್ನೂ ಚಳಿ ಅಂತ ಅನಿಸುತ್ತೆ. ಇಲ್ಲಿ ಮೆಣಸಿನ್ಗೆ ಬೀಜನ ಹಾಕಿದ್ದೆ ನಾನು ಪಾಟಿಗೆ, ಇದಕ್ಕೆ ಒಂದು ಡಬ್ರಿಗೆ. ಅದು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ತುಂಬಾ ಹುಟ್ಟಿದ್ದಾವೆ ಗಿಡ, ಇಷ್ಟೊಂದು ಅವಶ್ಯಕತೆ ನನಗಿಲ್ಲ. ಎರಡೇ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದು ನಾನು. 2 ಒಣಮೆಣ್ಸಿನ್ಕಾಯಿ ತೊಗೊಬಿಟ್ಟು ಅದನ್ನೇ ಹಾಕಿದ್ದು. ನಾನೇನು ಅಂದ್ಕೊಂಡೆ, ಬರ್ದೇ ಹೋದರೆ ಇರಲಿ, ಎಷ್ಟು ಬರ್ತಾವೆ ಅಷ್ಟು ಬರಲಿ ಅಂದ್ಬಿಟ್ಟು ಫುಲ್ 2 ಮೆಣಸಿನ್ಕಾಯಿ ಒಳಗಡೆ ಎಷ್ಟು ಬೀಜ ಇತ್ತೋ ಅಷ್ಟು ಬೀಜನೂ ನಾನು ಹಾಕಿದೆ. ಇಲ್ಲಿ ಗುಂಟೂರು ಮೆಣಸಿನ್ಕಾಯಿದು. ಸೊ ಅದು ಎಷ್ಟು ಬೀಜ ಹಾಕಿದೆ ಅಷ್ಟು ಬೀಜನೂ ಬಂದಿದೆ, ಒಂದು ಬೀಜನೂ ಹೋಗಿಲ್ಲ. ಸೊ ನೋಡಬೇಕು, ಅದರಲ್ಲಿ ನನಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಯಾರು ಹಾಕ್ಕೊಳ್ಳೋರಿದ್ರೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿತ್ಯಂಗೂ ಟೋಪಿ ಸ್ವೆಟ್ರೆಲ್ಲ ಹಾಕ್ದೆ, ಯಾಕೆಂದರೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಆಚೆ ಅಂದರೆ ಅವಳು ಒಳಗಿರೋ ಚಾನ್ಸೇ ಇಲ್ಲ. ಅವಳು ನಾನು ಎದ್ದೆ ಅಂದ ತಕ್ಷಣ ಎದ್ದು ಬಿಡ್ತಾಳೆ ಅವಳಿಗೆ ಪಕ್ಕದಲ್ಲಿ ಮಲಗೋದೇ ಬೇರೆ. ನಾನು ಎದ್ದು ಬಂದೇನೋ ಮಲಗೋಕ್ಕೆ ಹೋಗೋದಿಲ್ಲ ಅವಳು, ಅವ್ರ ಅಪ್ಪನ ಜೊತೆನೂ ಮಲಗೋದಿಲ್ಲ. ಸೊ ಹಾಗಾಗಿ ನನ್ನ ಜೊತೆ ಎದ್ದು ಬಂದು ಅವಳಿಗೂ ಕೂಡ ಸ್ವೆಟರೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಟ್ಟಿನ ಅಂತ ಅಂದ್ಬಿಟ್ಟು ಇಬ್ಬರು ಬಂದಿದ್ದೀವಿ.
ಫ್ರೆಂಡ್ಸ್, ಅವಾಗಲೇ ಚಿಯಾ ಸೀಡ್ಸ್ನ ಇದು ಮಾಡಿದ್ನಲ್ಲ ನೋಡಿ, ಅದು 1 ಅವರ್ ನೆನೆಸಿದ್ದೀನಿ ನೋಡಿ, ಚೆನ್ನಾಗಿ ಜೆಲ್ ಆಗಿದೆ. ಇದನ್ನ ಹಾಗೆ ಖಾಲಿ ಅಂದರೆ ನೆನೆಸ್ತಲೇ ತಿನ್ನಬಾರ್ದು, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು 1 ಅವರ್ ನೆನೆಸಿದ ಮೇಲೆ ಕುಡಿಬೇಕು. ಇದರಲ್ಲಿ ಯಾವುದೇ ಟೇಸ್ಟ್ ಏನು ಬರೋದಿಲ್ಲ, ಮಾಮೂಲಿ ನೀರು ಕುಡ್ದಂಗೆ ಅನಿಸುತ್ತೆ. ಬಟ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಒಮೆಗಾ 3 ಸಿಗುತ್ತೆ ನಮಗೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸಾಗಿ ಹೇಳ್ತೀನಿ. ಇದೆಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಪೂರ್ತಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಡ್ ಒಂದು ಖಾಲಿ ಬಿಟ್ಟಿದ್ದೆ. ಇದು ಪೇಪರ್ ಬಂದು ಮಕ್ಕಳಿಗೆ ಏನಾರು ಚಿಕ್ಕ ಚಿಕ್ಕ ಮಕ್ಕಳಿದ್ದು ಬೆಡ್ ಮೇಲೆ ಯೂರಿನ್ ಪಾಸ್ ಮಾಡ್ಕೋತಾರೆ ಅಂದರೆ ಅವರಿಗೆ ತುಂಬಾ ಯೂಸ್ ಆಗುತ್ತೆ. ಇದು ಆ್ಯಕ್ಚುಲಿ ನಾನು ತರಿಸಿ 4 ಇಯರ್ಸ್ ಆಯಿತು. ಮೀಶೋದಲ್ಲೇ ತರಿಸಿದ್ದು. ತೇಜುಗೆ ಅಂತ ತರಿಸಿದ್ದು ನಾನು. ಇವಾಗ ನಿಟ್ಟಿಂಗು ಕೂಡ ಹಾಕ್ತೀನಿ. ತೇಜು ಚಿಕ್ಕವಳಿದ್ದಾಗ ನಿಜವಾಗ್ಲೂ ನಾವು 2 ಬೆಡ್ಡನ್ನು ಚೇಂಜ್ ಮಾಡಿದ್ದೀವಿ, ಅಷ್ಟು ಹಾಳಾಗೋಗಿದ್ದು ಬೆಡ್ಗಳು. ಬಟ್ ನಿತ್ಯಂದ್ರಲ್ಲಿ ಒಂದು ಚೂರು ಬೆಡ್ ಏನೂ ಆಗಿಲ್ಲ, ಯಾಕೆಂದರೆ ಈ ಪೇಪರ್ನ ಯೂಸ್ ಮಾಡ್ತೀನಿ. ಇದು ಹಾಸಿಗೆ ಕೆಳಗೆ ಯೂರಿನ್ ಹೋಗೋದಕ್ಕೆ ಇದು ಮಾಡೋದಿಲ್ಲ, ಅಲ್ಲೇ ಇದು ಮಾಡುತ್ತೆ. ಹಂಗಾಗಿ ಹಾಸಿಗೆಗಳು ಚೆನ್ನಾಗಿರ್ತವೆ. ಇದನ್ನು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಈ ಥರ ದಟ್ಟಗಳನ್ನ ನನ್ನ ಹಸ್ಬೆಂಡ್ ತುಂಬ ಜೀನ್ಸ್ಗಳಿದ್ದು, ಹಳೆ ಜೀನ್ಸ್ಗಳು, ಅವನ್ನೆಲ್ಲ ಕೊಟ್ಟು ಒಂದು ದಟ್ಟಕ್ಕೆ 2 ಸ್ಯಾರಿ 200 ರುಪೀಸು ಒಂದು ದಟ್ಟ ಹೊಲಿಯೋದಕ್ಕೆ. ಇವಾಗೇನು ಮನೆ ಹತ್ರನೇ ಬರ್ತಾರಲ್ವ, ಅವ್ರಿಗೆ ಕೊಟ್ಬಿಟ್ಟು 4 ದಟ್ಟನ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಹಾಸಿಗೆ ನಿಟ್ಟಿಂಗ್ಗೆ ಯಾವ ಥರ ಅಂದರೆ ನೋಡಿ, ಒಂದು ಹಾಸಿಗೆ ಮೇಲೆ ಒಂದು ಯೂರಿನ್ ಕವರು, ಅದ್ರ ಮೇಲೆ ಒಂದು ದಟ್ಟ, ಅದ್ರ ಮೇಲೆ ಒಂದು ಹಾಸಿಗೆ ಬಟ್ಟೆ. ನೈಟ್ ಮಲಗುವಾಗ ಅವಳು ಈ ಥರ ಹಾಸಿಗೆ ಬಟ್ಟೆ ಮಾತ್ರ ಇದ್ದರೆ ಮಲಗಲ್ಲ ಅವಳಿಗೆ ಕಂಫರ್ಟಬಲ್ ಇರಲ್ಲ ಅವಳಿಗೇನು ಅಂದರೆ ಇನ್ನೊಂದು ಬೆಡ್ಶೀಟ್ ಇಟ್ಕೊಂಡಿದ್ದೀನಿ. ಉಲ್ಲನ್ ಬೆಡ್ಶೀಟ್ ಹಾಸ್ಲೇಬೇಕು ಅವಳಿಗೆ. ಈ ಥರ ಹಾಸಿಗೆ ಕವರಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಬೆಡ್ ಮಾಡಿದ್ರು ಅವಳು ಮಲಗಲ್ಲ. ಅವಳಿಗೆ ಸಪ್ರೇಟ್ ಒಂದು ಬೆಡ್ಶೀಟ್ನ, ಈ ಥರದ್ದೊಂದು ಬೆಡ್ಶೀಟ್ನ ಹಾಸ್ಕೊಡ್ಬೇಕು. ಇನ್ನು ಅವಳು ಒಬ್ಳಿಗೆ ಹಾಸಲ್ಲ, ಪೂರ್ತಿ ಹಾಸಿಗೆ ತುಂಬ ಹಾಸ್ಕೊಡ್ಬೇಕು. ಅವಾಗ ಅವಳು ಮಲ್ಕೋತಾಳೆ, ಇಲ್ಲಾಂದ್ರೆ ಅವಳು ಮಲಗಲ್ಲ. ಅವಳು ಬೆಡ್ಶೀಟ್ ಮೇಲೆ ಮಲ್ಗೋದವಳು. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಇದು ಟೇಬಲ್ ಇದೇ ಥರ ಖಾಲಿ ಬಿಟ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಈ ಥರ ಟವಲ್ಗಳು, ಅದು ಮೈಯೆಲ್ಲ ಸೀಟಿದ್ರೆ ಅದರ ನೀರು ಹೀರ್ಕೊಡೋದಿಲ್ಲ, ಹಂಗೆ ಇರುತ್ತೆ. ಅದು ಚೆನ್ನಾಗಿರಲ್ಲ ಸ್ನಾನ ಮಾಡಿ ಮೈ ಸೀಟೋದಕ್ಕೆ. ಅದಕ್ಕೆ ಈ ಥರ ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಫ್ಲವರ್ಸ್ಗಳು ಬಂದು ನಾನು ಹರ್ಬಲ್ ಲೈಫ್ ಮಾಡಬೇಕಾದ್ರೆ ಸ್ಟೇಜ್ ಮೇಲೆಲ್ಲ ಹೋದಾಗ ಒಂದೊಂದು ಫ್ಲವರ್ ಕೊಡೋರಲ್ಲ, ಆ ಫ್ಲವರ್ಸ್ ಎಲ್ಲ ಹಂಗೆ ಇತ್ತು. ಅದನ್ನೆಲ್ಲ ಒಂದು ಬಾಟಲ್ಗೆ ಹಾಕಿ ಸುಮ್ಮನೆ ಚೆನ್ನಾಗಿ ಕಾಣಲಿ ಟೇಬಲ್ ಅಂತ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬಂದು ಪೂಜೆನ ಮಾಡ್ಕೋತಾ ಇದ್ದೆ. ಇವತ್ತು ಬಂದು ಹುಣ್ಣಿಮೆ ಅಲ್ವಾ, ಸೊ ಹುಣ್ಣಿಮೆ ಪೂಜೆ, ಧನುರ್ಮಾಸದ ಹುಣ್ಣಿಮೆ ಪೂಜೆ. ಈ ಸಲ ನಾನು ಧನುರ್ಮಾಸ ಪೂಜೆನ ಮಾಡ್ತಾ ಇಲ್ಲ. ನನಗೆ ಆಚೆ ಕೋಲ್ಡಿಗೆ ಹೋದ ತಕ್ಷಣ ತಲೆನೋವು ಬಂದುಬಿಡುತ್ತೆ. ಸೊ ಹಂಗಾಗಿ ಹೆಲ್ತು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಈ ಸಲ ಹಸ್ಬೆಂಡ್ ಬೇಡ ಈ ಸಲ ಮಾಡೋದು ಅಂದರು. ಅದಾದಮೇಲೆ ನೋಡಿ ನಿತ್ಯ ಯಾವ ಥರ ಮಂತ್ರ ಹೇಳ್ತಿದ್ದಾಳೆ, ನಾನು ಹೇಳಿದೆ ಅಂತ ಅವಳು ಯಾವ ಥರ ಹೇಳ್ತಿದ್ದಾಳೆ ಅಂತ. ಶ್ರೀ ಶ್ರೀ ನೀಲಾಂಜನ ಸಮಾಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ನಮ್ನಮಾಮಿ ಶನೈಶ್ಚರಂ. ಇವಾಗ ಡೈಲಿ ನೀರು ಹಾಕ್ತೀನಲ್ವ ಅಲ್ಲಿ ಗಿಡಗಳಿಗೆಲ್ಲ, ಈ ಕಾಕಡ ಗಿಡಕ್ಕೂ ನೀರು ಹಾಕೋದ್ರಿಂದ ಚೆನ್ನಾಗಿ ಹೂ ಬಿಡ್ತಾ ಇದೆ. ಇವಾಗ ಡೈಲಿ ಹೂ ಬಿಟ್ಟಿರುತ್ತೆ. ತೇಜು ಹೂ ಇದ್ವಲ್ಲ, ತಲೆಮುಖ ಕುಯ್ತೀನಿ ಅಂತ ನಾನು ನೀರು ಹಾಕೋದಕ್ಕೆ ಅಂತ ಹೋದೆ ಗಿಡಗಳಿಗೆ. ಸೊ ಹಾಗಾಗಿ ನಾನು ಹೂ ಕುಯ್ಕೋತೀನಿ ಅಂತ ಬಂದಳು. ಈಗ ಏನು ಗೊತ್ತಾ, ಈಗ ನಾನು ಈ ಥರ ಗಿಡಗಳು ಇದೆಲ್ಲ ಹಾಕ್ಲಿಲ್ಲ ಅಂದಿದ್ದಿದ್ರೆ ನಾನು ಒಳಗಡೆ TV ಫೋನು ನೋಡ್ತಾ ಕೂತ್ಕೊಳ್ಳಿವೆ. ನನ್ನ ಜೊತೆ ನನ್ನ ಮಕ್ಕಳು ಕೂಡ ಅದನ್ನೇ ಮಾಡೋರು. ಇವಾಗ ನಾನು ಆ ಕೆಲಸದ ಮೇಲೆ ಹೊರಗಡೆ ಬರೋದ್ರಿಂದ ನನ್ನ ಮಕ್ಕಳು ನನ್ನ ಜೊತೆ ಫೋನು ಟಿವಿಯಿಂದ ಸ್ವಲ್ಪ ಅವಾಯ್ಡ್ ಆಗ್ತಾರೆ. ಇವಾಗ ನಾನು ಅವತ್ತು ತೋರಿಸ್ದೆ ಅಲ್ವಾ, ಗುದ್ಲಿಲಿ ಕೆತ್ತುತ್ತಿದ್ದೆ ಅಲ್ಲಿ ಬೀಜ ಹಾಕಬೇಕು ಅಂತ. ಅಲ್ಲಿಗೆ ನಾನು ಬೀಜನ ಹಾಕಿದ್ದೀನಿ, ಸೊಪ್ಪಿನ ಬೀಜಗಳನ್ನ. ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ.
ಸೊ ಅಲ್ಲಿ ಯಾವ್ಯಾವ ಸೊಪ್ಪಿನ ಬೀಜಗಳಿದ್ದೋ ಅಷ್ಟು ಸೊಪ್ಪಿನ ಬೀಜನ ಹಾಕಿದ್ದೀನಿ. ಆಮೇಲೆ ಈ ಕಡೆ ನಿಂಬೆ ಗಿಡ ಇದ್ದಿತ್ತಲ್ವ, ಅಲ್ಲಿಗೆಲ್ಲ ನೀರು ಹಾಕೋಣ ಅಂತ ಹಾಕೋತಾ ಇದ್ದೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ಬಂದಿದೆ. ನಾನೇನು ಮಾಡ್ತಿದ್ದೀನಿ ಅಂದರೆ ಅದನ್ನು ಕತ್ರಿಲಿ ಕಟ್ ಮಾಡ್ಕೊತೀನಿ. ಕತ್ರಿಲಿ ಕಟ್ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದು ಸಲ ಬರ್ಬೋದೇನೋ ಅಂತ ಬರುತ್ತೆ. ನಾನು ಮುಂಚೆ ಒಂದು ಸಲ ಕಟ್ ಮಾಡಿದಾಗ ಬಂದಿತ್ತು. ಸೊ ಅದಕ್ಕೆ ಎಷ್ಟು ಬೇಕಷ್ಟನ್ನು ಕತ್ರಿಲಿ ಕಟ್ ಮಾಡ್ಕೋತಾ ಇದ್ದೀನಿ. ಯಪ್ಪ ನಿತ್ಯ ಅಮ್ಮ ನಾನು ನೀರು ಹಾಕ್ತೀನಿ ಅಂತ ಬಂದು ಸಾಂಬಾರು ಸೊಪ್ಪನ್ನೆಲ್ಲ ತುಳಿದು ಅಧ್ವಾನ ಮಾಡಾಕಿದ್ಲು. ಈ ನೀರು ಆರ್ಸೋದು ಬರುತ್ತೆ ಗೊತ್ತಾ, ಗನ್ ಟೈಪ್ ಬರುತ್ತಲ್ಲ, ಅದನ್ನು ನಾನು ಮುಂಚೆನೇ ಗಾರ್ಡನಿಂಗ್ ಒಂದು ಸಲ ನಾನು ಇದೆಲ್ಲ ಹಾಕೋತಾ ಇದ್ದೆ ಅನ್ನಲ್ವ, ಆವಾಗಲೇ ತರಿಸ್ಕೊಂಡಿದ್ದೆ ಮೀಶೋದಲ್ಲಿ. ಅದನ್ನು 120 ರುಪೀಸ್ 70 ರುಪೀಸ್ಗೇನೋ ತರಿಸ್ಕೊಂಡಿದ್ದೆ. ಅದು ಹಂಗೆ ಇತ್ತು. ಅದು ಇವಾಗ ಯೂಸ್ ಆಗ್ತಿದೆ. ಏಕೆಂದರೆ ಸೊಪ್ಪೆಲ್ಲ ಬೆಳೆದ್ಮೇಲೆ ಪೈಪಲ್ಲಿ ನೀರು ಹಾರ್ಸೋದಕ್ಕಿಂತ ಆಮೇಲೆ ಗಿಡಗಳಿಗೆಲ್ಲ ಈ ಥರ ಪ್ರೆಸ್ಸಿಂಗಲ್ಲಿ ಗನ್ನಲ್ಲಿ ನೀರು ಹಾಕ್ಸೋದಕ್ಕೆ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ನೀರು ಹಾಕೋಬೋದು. ಆಮೇಲೆ ಹೆಂಗೆ ಗೊತ್ತೇ, ಕರ್ಬೇವಿನ ಗಿಡ ಇರುತ್ತಲ್ಲ, ಕರ್ಬೇವಿನ ಗಿಡ ಮತ್ತು ನಿಂಬೆ ಗಿಡ ಇರುತ್ತಲ್ವ, ಅದರಲ್ಲಿ ಹುಳಗಳು, ಸಣ್ಣ ಸಣ್ಣ ಹುಳಗಳು ಮತ್ತು ಜಾಸ್ತಿ ಗಿಡ ಬರ್ತಾಯಿಲ್ಲ ಅಂದರೆ ಮೊಸರು ಇರುತ್ತಲ್ಲ, ಮೊಸರನ್ನ ಒಂದು ಪಾತ್ರೆಗೆ ಹಾಕಿ ಒಂದು 2-3 ಡೇಸು ಹಂಗೆ ಬಿಟ್ಬಿಡಿ ಅದನ್ನು ಫಾರ್ಮೇಟ್ ಆಗೋದಕ್ಕೆ. ಅದಾದಮೇಲೆ ಒಂದು 2-3 ಲೀಟ್ರು, ಅಂದರೆ ಮೊಸರು ಸ್ವಲ್ಪ ಇದ್ದರೆ, ಮೊಸರು ಸ್ವಲ್ಪ ಜಾಸ್ತಿ ಇದ್ದರೆ ಒಂದು 4-5 ಲೀಟ್ರಷ್ಟು ನೀರಿಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕರ್ಬೇವಿನ ಗಿಡ ಮತ್ತು ನಿಂಬೆ ಗಿಡಕ್ಕೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಗಿಡ. ಮತ್ತು ಒಣಗೋಗಿರೋ ಥರ ಇದ್ರೂ ಚೆನ್ನಾಗಿ ಗಿಡ ಬರುತ್ತೆ. ಟ್ರೈ ಮಾಡಿ ಟಿಪ್ಸ್ನ. ನಾನು ಟ್ರೈ ಮಾಡಿದೆ, ನನಗೆ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ, ಮೊಸರನ್ನ ಒಂದು 2-3 ಡೇಸ್ ಫಾರ್ಮ್ ಆಗೋಕ್ಕೆ ಬಿಟ್ಬಿಟ್ಟು ಹೊರಗಡೆ ಫ್ರಿಜ್ಜಲ್ಲಿ ಇಡಬೇಡಿ, ಹೊರಗಡೆ ಇಟ್ಬಿಟ್ಟು ಅದೊಂದು ಸ್ವಲ್ಪ ಸ್ಮೆಲ್ ಬರೋ ಥರ ಆಗುತ್ತಲ್ವ, ಆವಾಗ ಗಿಡಗಳಿಗೆ ಹಾಕಿದರೆ ಗಿಡ ಚೆನ್ನಾಗಿ ಬರುತ್ತೆ. ನಿಂಬೆ ಗಿಡ ಮತ್ತು ಕರಿಬೇವಿನ ಗಿಡ. ನನ್ನ ಜೊತೆ ನನ್ನ ಮಕ್ಕಳನ್ನು ಸೇರಿಕೊಂಡು ಗಿಡಕ್ಕೆ ನೀರು ಹಾಕ್ತಾ ಇದ್ದಾಳೆ ನಿತ್ಯ. ಅಲ್ಲಿಗೆ ಹಾಕಿ ಸೊಪ್ಪಿಗೆ ಹಾಕು ಅಂದರೆ ಎಲ್ಲಿಗೆ ಹಾಕ್ತಿದೀಯಾ? ಅಲ್ಲಿಗೆ ಹಾಕು. ಹಮ್ಕು ಇನ್ನುವೇ ಕೊಡಿಲ್ಲ ವಾಟ ಸಾಮಾನ. ಎತ್ತು ಮೇಕೆತ್ತು ಮೇಕೆತ್ತು ಹಿಂಗೆ ನೋಡ. ಬಿಡು ಸಾಕು. ಎಲ್ಲಿಗೆ ಹಾಕ್ತಿದೀಯಾ? ಇಲ್ಲಿಗೆ ಹಾಕು. ಅಮ್ಮ ನೀನು ಎಲ್ಲನೂ ಮಾಡಬೇಕು, ನಾನು ಏನು ಮಾಡ್ತೀನಿ ಅದೆಲ್ಲ. ಅಮ್ಮ ನೀನೇನು ಮಾಡಬೇಡ, ನೋಡಿ ಕೇಳಬೇಡ. ಕಿತ್ತು ನನಗೆ ಹೇಳಿದ ಮತ್ತೆ ಏಯ್ ಕೇಳಬೇಡ, ಸುಮ್ಮನೆ ರೇ ಹೊಡಿತೀನಿ. ಏಯ್ ಬಂದೆ ಈಗ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.